ಎಡೆ ಎಳೆ ನಾಶಿಗೆಟ್ಟಾಳೆ. ಅಲ್ಲ ಕಣೆ, ಸಂಬಳ ಬರ್ತೈತೆ, ನಾನು ಯಾಕೆ ಕೂಲಿ ಹೋಗೋಣಂತೀಯಲ್ಲ. ಇವತ್ತಿನ ಸುಬ್ ನೋಡ್ಬೇಡಕ್ಕ, ಮುಂದಕ್ಕೆ ಹೆಂಗೆ ಜೀವನ. ಏ ಸುಮ್ಮನಿರಾಜಿ ಅತ್ತಗೆ, ಮುಂದಕ್ಕೆ ಏನಾಗಲ್ಲ, ಹಿಂದಕ್ಕೂ ಏನಾಗಿಲ್ಲ. ಇದಾರಲ್ಲ ನಮ್ಮವ್ವ ನಮ್ಮಪ್ಪ ಎಲ್ಲರೂ ಇದ್ದಾರೆ, ನೋಡ್ಕೊಂತಾರೆ. ಯಾಕೆ ನಾನೇನು ಅವ್ರ ಮಗಳಲ್ಲೇ? ನಾನು ಹುಟ್ಟಿಲ್ಲ ಮನೆಗೆ. ನನ್ನನ್ನು ನೋಡ್ಕೊಳೋ ಧರ್ಮ ಅವ್ರದ್ದೈತೆ, ನೋಡ್ಕೊಂತಾರೆ. ನಾನೇ ಯಾಕೆ ಚಿಂತೆ ಮಾಡೋಕ್ಕೆ ಹೋಗೋಣ. ಅಲ್ಲ ತಾಯಿ ಅಂಜಿನಮ್ಮ, ಅಂಗಿನ ಅರಮನೆಗಿಂತ ತನ್ನ ಇಂಗಡದ ಗುಡಿಲೇಸು ಅಂತ ಹೇಳಿದನಮ್ಮ ಸರ್ವಜ್ಞ. ಹಂಗೆ ಬೇರೆಯವ್ರ ಮನೆ ಎಷ್ಟು ದಿನ ಇದ್ರೂ ಅದು ಬೇರೆಯವ್ರ ಮನೆಯೇ. ನಿನಗೇನೋ ಬಿಡಪ್ಪ, ಮದುವೆ ಇಲ್ಲ ಇನ್ನೊಂದಿಲ್ಲ ಅಂದರೆ ಹೆಂಗೋ ನಡ್ಕೊಂಡು ಹೋಗತ್ತೆ. ಆದರೆ ನೀನೀಗ ಕಂಡರ ಮನೆ ಸೊತ್ತಿದ್ದಂಗಮ್ಮ. ಎಷ್ಟು ತಿಂದಾರಮ್ಮ ನೀವವ್ವ ನಿಮ್ಮಪ್ಪ ಅವರೆಲ್ಲ. ಏನು ಇವತ್ತಿದ್ದರು ನಾಳೆ ಇರ್ತೀವೋ ಇಲ್ಲ ಯಾರಿಗೆ ಗೊತ್ತಿರ್ತತ್ತೆ. ಅವಾಗಾದ್ರೂ ಜೀವನ ಹೆಂಗೆ ಹೇಳಮ್ಮ ನೀನೇನೆ. ಅಜ್ಜಿ ಅಜ್ಜ, ನೋಡಜ್ಜ, ನಾನು ಹಂಗೆಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಯಾಕಂದರೆ ನನ್ನ ಗಂಡ ಗೌರ್ಮೆಂಟ್ ಕೆಲಸದವನು. ನಾನು ಯಾಕೆ ಬಿಸ್ಲಾಗೋಗಿ ಕಷ್ಟಪಟ್ಟು ದುಡಿದು ಅಂಥದ್ದೇನಿಲ್ಲ ನೋಡಿ. ನನಗೆ ಸಂಬಳ ಬರ್ತತ್ತೆ. ನಾನು ಯಾವತ್ತಿದ್ರೂ ಗೌರ್ಮೆಂಟ್ ನೌಕರಿನ ಹೇಳ್ತೀನಿ, ಎಲ್ಲ ಅನ್ನೋಕ್ಕಾಗಲ್ಲ. ಹಂಗಾಗಿ ನಾನು ಹಂಗೆಲ್ಲ ಹೋದರೆ ಏನು ಚೆನ್ನಾಗಿರ್ತತ್ತೆ ಏನಜ್ಜಿ, ಏನಾದ್ರು ಚೆನ್ನಾಗಿರ್ತೈತೆ. ನಾನು ಒಬ್ಬ ಅಫಿಷಿಯಲ್ ಹೇಳ್ತಿ ಕಣಜ್ಜಿ. ಹಂಗಂದ್ಮೇಲೆ ನಾನು ಅಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ತಿಂದರೆ ಅದೇನು ಅಷ್ಟು ಚೆನ್ನಾಗಿ ಕಾಣಲ್ಲ. ಏನು ಇದ್ದಿದ್ರಾಗ ಹಂಗೆ ತೊಳ್ಕೊಂಡು ಹೋಗೋ ಜೀವನನ. ಆಯ್ತು ಬಿಡಮ್ಮ, ಹೆಂಗೆ ನೀನು ಇಷ್ಟ ಬಂದಂಗೆ ಹಂಗೆ ಬದುಕೆ. ಹೆಂಗೆ ಮಕ್ಕಳು ಮರಿನ ಈಗ ಸಣ್ಣವಿದ್ದಾವೆ, ನಾಳೆ ಹೊತ್ತರ ದೊಡ್ಡವ ಆಗ್ತವೆ. ಅಲ್ಲೇ ಹೆಂಗೆ ಮಾಡ್ಕೊಂಡು ಹೋಗು. ಅಲ್ಲೇ ಹುಡುಕಿ ಮಂಗಳಮ್ಮ, ಅಲ್ಲ ನಿಮ್ಮ ಅಯ್ಯಪ್ಪ ಎತ್ಲಾಗ ಹೋದ್ನೆ, ಏನು ಕಣ್ಣಿಗೆ ಕಾಣಂಗಿಲ್ಲ. ಅಲ್ಲ ಹುಡುಗರಿಗಿನ್ನೂ ಸ್ವಲ್ಪ ಹೊರ್ತಂಬ ಉಣ್ಣಕ್ಕೆ ಕೊಡ್ಬೇಕೋ ಬೇಡ? ಅವ ನಿನ್ನ ಮಕ್ಕಳು ಅಂತ ಇಟ್ಟಿಟ್ಟಿಟ್ಟೆ ತಿಂತಾವವ. ಹೊರ್ತಂಬ ಉಣ್ತಾವೋ ಇಲ್ಲ? ಬಿಡತ್ತಾಗ ಏನು ಉಣ್ಣೋದು ಕಳಿಸಿದೆಯೋ? ಹೊರ್ತಂಬ ಏನು ಉಣ್ಣಕ್ಕೆ ಆಗ್ತೀಯಾ? ಬರೀ ಅದಿದು ಮಾಡ್ಕೊಟ್ಟು ಸುಮ್ಮನೆ ಆಗ್ತೀಯೇ? ಅವ ಅಯ್ಯಪ್ಪ ಅಲ್ಲೆಲ್ಲ ಅವ್ರ ಅಣ್ಣ ತಮ್ಮಗಳು ಮತ್ತೆ ಹೋಗಿದ್ದಾನೆ ತಗತ್ಲಾಗೆ. ಅಲ್ಲೆಲ್ಲ ಹೊಲದ್ದು ಅತ್ತ ಮಾತಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಹೋದ್ನವ. ನಾವು ಬಂದಲ್ಲ ಬರ್ಲತ್ತಿಗೆ ನಾವು ಹೊಡ್ತುಂಬುಂಡೆತ್ತಿಗೆ. ಆ ಹುಡುಗರು ಹಂಗೆ ಕಣವ, ಏನು ಮಾಡೋಣ. ಅವು ಹೊಡ್ತುಂಬ ತಿಂತಾವ ಬಿಡ್ತಾವ, ಒಂದು ಗೊತ್ತಾಗಲ್ಲ ನನಗೂ. ಇಟ್ಟಿಟ್ಟಿಟ್ಟಿಟ್ಟೆ ತಿಂತಾವ ಅವು. ಅಲ್ಲೆಲ್ಲ ನಾನು ಅದು ಇದು ಸ್ನ್ಯಾಕ್ಸ್ ಅಂತೆ ಅದಿದು ತಿಂಡಿ ಮನೆಗೆ ಮಾಡೋದು, ಮತ್ತು ಅವರಪ್ಪನ ಸುಲ್ ತಂದು ಕೊಡ್ತಾನೆ. ಹಿಂಗೆ ಅವು ಅಭ್ಯಾಸ ಆಗ್ಬಿಟ್ಟತ್ತಲ್ಲ. ಮನೆಗಳದ್ದು ಊಟ ಅಂದರೆ ಮುಟ್ಟಲ್ಲ ನೋಡು ನನ್ನ ಮಕ್ಕಳು. ಏನು ಮಾಡೋಣ ನಾನು. ಅಕ್ಕ ಹೋಳಿಗೆಲ್ಲ ಚೆನ್ನಾಗಿದ್ವಲ್ಲೇ ಅಕ್ಕ. ಅವ್ವಯ್ಯ ಕಾಯಲ್ಲಿ ಮಾಡಿದ್ಲಲ್ಲ ಅದಂತೂ ಭಾರಿ ಚೆನ್ನಾಗಿತ್ತು ಕಣಕ್ಕ. ನನಗಂತೂ ಭಾರಿ ಇಷ್ಟ ನೋಡು. ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹೋಳಿಗೆ ತಿನ್ನೋಕ್ಕೆ ನನಗೆ ಭಾರಿ ಇಷ್ಟ ಆಗತ್ತೆ ಕಣಕ್ಕ. ನಮ್ಮ ಕಡೆ ಭಾಳ ಚೆನ್ನಾಗಿತ್ತು. ಅನ್ನ ಸಾರು ಹೋಳಿಗೆ ಅದೆಲ್ಲ ಭಾಳ ಚೆನ್ನಾಗಿತ್ತು. ನಮ್ಮವ್ವನ ಕೈಯೊಳದು ಅಡುಗೆ ಅಂದರೆ ಅಡುಗೆ ಬಿಡು. ನಾನಂತೂ ಹೊಡ್ತೊಂಬಿಟ್ಬಿಟ್ಟು ನೋಡು. ನಮ್ಮವ್ವನ ಏನು ಚಮತ್ತ ಮಾಡ್ತಾಳೆ. ಅಯ್ಯೋ ನಾನಾಗಿತ್ತು ಇದನ್ನು ಏಟತ್ತು ಮಾಡ್ತಿದ್ದು ನಮ್ಮ ಬ್ರತ್ಲಾಗೆ. ಹಂಗೆ ನಮ್ಮವ್ವ ಗಡ 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 ಮಾಡಿಕ್ಬಿಡ್ತಾಳವ. ಅಯ್ಯೋ ಹಂಗಿರೋ ಅಷ್ಟೊತ್ತಿಗೆ ಕಂಡ್ರವ ಗಡಗಡ ಕಾಪ್ರ ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಇವತ್ತು ನೀವು ಈಟತ್ರ ಆಗಿರೋದು. ಅಯ್ಯೋ ನಾವು ಅವಾಗೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತೇ. ಹೊಲ್ದಾಗು ಮನೆಗೂ ಮಾಡಬೇಕು. ಅತ್ತೆ ಮಾವ ಮೈದ್ನರು ನಾದ್ನೇರು ಎಲ್ಲಾರು ತಗೋ ನಾವು ನೊಂದು ಬೆಂದು ಈಗ ಹೆಂಗೆ ಬಡ ಅನ್ನೋದು ಆಗಿದ್ದೀವಿ ಮನುಷ್ಯರ ಥರ. ಏನು ಮಾಡ್ತಿ, ಇವೆಲ್ಲ ಇದ್ದಾವೆ ಅಲ್ಲ. ಅದನ್ನೇ ನೂತ್ಕೊಂಡು ತೇಲ್ ಕುತ್ಕೊಂತೀಯ ತಾಯಾರ ನಿಮ್ಮಂಗೆ. ಈ ಒಂದೇ ಕಳ್ಸಿ ಹಿಡ್ಕೊಂಡು ಕುತ್ಕೊಳಕ್ಕಾಗಲ್ಲವ ನನ್ನ ಕೈಲಂತೂ. ಏನ್ರಮ್ಮ ಎಲ್ಲ ಇಂಕು ಆರಾಮಾಗಿ ಕುಂತ್ಬಿಟ್ಟಿರಾ? ಎಲ್ಲರದಾತ ಊಟ? ಹ್ಞೂನಪ್ಪ ಎಲ್ಲರದಾತು. ನೀನೆಲ್ಲಿ ಹೋಗಿದ್ದು? ಬೆಳಿಗ್ಗೆ ಹೋದನು ಈಟ ತನಕ ಬರಬಾರ್ದೆ ಮನೆಗೆ? ಬೆಳಗ್ಗೆನೂ ಉಂಡಿಲ್ಲ ಏನಿಲ್ಲ, ಈಗ ಬಂದಿದೆಯಲ್ಲ ಮನೆಗೆ ನೀನು. ಬಿಡತ್ಲ ನಿನ್ನಂತ ಕಾದು ಸಾಕಾಗೋತು. ಅದಕ್ಕೆ ನಾವೇ ಉಂಡು ಈಗೇನು ಬಂದು ಕುತ್ಕೊಂಡಿವಿ ನೋಡು. ಬೆಳಿಗ್ಗೆ ಅಲ್ಲಿ ಊರಾಗೇನೋ ಕಳ್ಸಿತ್ತು, ಹಂಗೆ ಹೋಗಿದ್ದೆ. ಅಲ್ಲೇ ಹೋಟ್ಲಾಗೆ ಈ ಪರತಿಜಿ ಹೋಟ್ಲು ಅಲ್ಲಿ ಇಡ್ಲಿ ತಿಂದಿದ್ದೆ. ಅದಕ್ಕೆ ನೀನು ಮನೆ ಬರೋಣ ಅಂತ ಸುಮ್ಮನಾದೆ. ಈಗ ಆಶೆಗೂ ಶರತ್ತಿಗೂ ಹಂಗೆ ಉಣ್ಣಕ್ಕೆ ಹಾಕ್ಕೊಡು. ಅಡುಗೆ ಎಲ್ಲ ಆಗೈತೆ ಹೆಂಗಿದ್ರು ಹಂಗೆ ನಾನು ಉಣ್ತೀನಿ ಅತ್ಲಾಗೆ. ಅಯ್ಯೋ ನೀನು ಒಳ್ಳೇದು ಹೇಳ್ದಪ್ಪ. ಅವ್ರಿಗೆಲ್ಲ ಎಲ್ಲಿ ಉಣ್ಣಕ್ಕೆ ಕೊಡಕ್ಕೆ ಹೋಗ್ತಿ? ಅಲ್ಲಿ ಕಳ್ಸೋಕು, ಅವ್ರಿಗೂ ಮಾಡಿಕ್ಕಿರ್ತಾಳೆ ಏನೋ ನಾವು ಉಣ್ತಾವತ್ಲಾಗೆ. ಇಲ್ಲಿ ಇನ್ನು ಮಂಗಳಮ್ಮನ ಗಂಡ ಉಂಡಿಲ್ಲ, ಆ ಹುಡುಗರು ನೆಟ್ಟಕ್ಕೆ ತಿಂತಿಲ್ಲ ಗೊತ್ತೇ. ಬಾ ನಿನಗೇನೋ ಒಂದು 3-4 ಹೋಳಿಗೆ ಇರ್ಬೇಕು ಆಟೇನಿ, ಅದನ್ನೇ ಹಾಕ್ಕೊಡ್ತೀನಿ. ನೀನು ಒಬ್ಬನು ಉಣ್ಬಾತ್ಲಾಗೆ.